Hello students, welcome to another session of this applications of derivatives. ಈ ಸೆಷನ್ ಅಲ್ಲಿ ಮತ್ತೆ 6.3 ಅಲ್ಲಿ ಇರತಕ್ಕಂತ ಬಾಕಿ ಉಳಿದಂತ ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡೋಣ. ಫ್ರಮ್ equations of tangent and normal. ನೋಡಿ, this is question number 19 from exercise 6.3. ಏನಿದೆ ನೋಡಿ, find the points on the curve x square plus y square minus 2x minus 3 equal to 0 at which the tangents are parallel to x axis. Very simple. ಯಾವೆಲ್ಲ ಪಾಯಿಂಟ್ ಅಲ್ಲಿ ಈ ಕರ್ವ್ ಗೆ ಟ್ಯಾಂಜೆಂಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಟ್ಯಾಂಜೆಂಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ 0 ಇರುತ್ತೆ. ಆ ಆಧಾರವಾಗಿ ಇಟ್ಕೊಂಡು ಇದನ್ನ ಸಾಲ್ವ್ ಮಾಡಬೇಕು. ಎಸ್, ನೋಡಿ, ಗಿವನ್ ಕರ್ವ್ ಏನಿದೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2x ಮೈನಸ್ 3 ಈಕ್ವಲ್ ಟು 0. ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ನ ಡೆರಿವೇಟಿವ್ 2x, ವೈ ಸ್ಕ್ವೇರ್ ನ ಡೆರಿವೇಟಿವ್ 2y ಇಂಟು dy ಬೈ dx. ನಮಗೆಲ್ಲ ಗೊತ್ತಿದೆ, ಇಂಪ್ಲಿಸಿಟ್ ಫಂಕ್ಷನ್ಸ್ ಅಲ್ಲಿ ಮಾಡಿದ್ದೀರಾ. ಮೈನಸ್ ಡೆರಿವೇಟಿವ್ ಆಫ್ 2x ಇಸ್ 2, ಡೆರಿವೇಟಿವ್ ಆಫ್ 3 0 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 0. ಸೊ 2 ಇಂದ ಡಿವೈಡ್ ಮಾಡಿ, 2 is common. Divide by 2. So you'll get x plus y dy by dx minus 1 equal to 0. ಇದರಿಂದ dy by dx ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋಣ. ಸೊ y into dy by dx ಈಕ್ವಲ್ಸ್ ಟು ಈ 1 ಅನ್ನು ಈ ಕಡೆ ಕಳಿಸಿ ಪ್ಲಸ್ 1 ಆಗುತ್ತೆ, x ಅನ್ನು ಈ ಕಡೆ ಕಳಿಸಿದ್ರೆ ಮೈನಸ್ x ಆಗುತ್ತೆ. ಸೊ ಫ್ರಮ್ ದಿಸ್ your dy by dx is 1 minus x by y. Yes. ಈಗ ಅವ್ರೇನ್ ಹೇಳಿದ್ದಾರೆ, ಪಾಯಿಂಟ್ಸ್ at which the tangent is parallel to x axis ಅಂತ. ಅದಕ್ಕೆ ನೋಡಿ, if tangent is parallel to x axis, then dy by dx equal to 0. ಯಾಕಂದ್ರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ 0 ಆಗಿರುತ್ತೆ. ಸೊ ದಿಸ್ ಇಂಪ್ಲೈಸ್ 1 minus x by y equal to 0 because your dy by dx is 1 minus x by y. ಸಾಲ್ವ್ ಮಾಡಿ. 1 minus x equal to y 0, 0 into y 0, and that gives you x equal to 1. So corresponding y ಅನ್ನ ಫೈಂಡ್ ಔಟ್ ಮಾಡಿ. ಸೊ ಇದನ್ನ ಪುಟ್ ಮಾಡಿ. ಪುಟ್ ದಿಸ್ ಇನ್ ಗಿವನ್ ಇಕ್ವೇಶನ್. Put this in given. ಏನಿದೆ ಗಿವನ್ ಇಕ್ವೇಶನ್? It is x square plus y square minus 2x minus 3 equal to 0 ಇದೆ. ಓಕೆ, ಇದರಲ್ಲಿ x equal to 1 ಹಾಕಿ. ಸೊ 1 ಹಾಕಿದ್ರೆ 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ. ಪ್ಲಸ್ y ಸ್ಕ್ವೇರ್ ಮೈನಸ್ 2 ಇಂಟು 1 ಅಂದ್ರೆ 2 ಆಗುತ್ತೆ. ಮೈನಸ್ 3 ಈಕ್ವಲ್ ಟು 0. ಓಕೆ, ಇದು y ಸ್ಕ್ವೇರ್, ಇದು ಮೈನಸ್ 2 ಮೈನಸ್ 3 ಮೈನಸ್ 5 ಆಗುತ್ತೆ. ಮೈನಸ್ 5 ಪ್ಲಸ್ 1 ಇಸ್ ಮೈನಸ್ 4 ಆಗುತ್ತೆ.
ಓಕೆ, ಗೊತ್ತಾಗ್ಲಿಲ್ಲ ಅಂದ್ರೆ ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿ. 2 + 3 - 1 ಆಗುತ್ತೆ. This gives you y square equal to 4. Therefore, y is +or -2. Okay. So ಹೀಗಾದ್ರೆ ಪಾಯಿಂಟ್ಸ್ ಏನ್ ಬಂತು? Therefore, points are x, y equal to x1 +or -2. ಓಕೆ, ಸೊ ಈ ಪಾಯಿಂಟ್ಸ್ ಅಲ್ಲಿ ಟ್ಯಾಂಜೆಂಟ್ಸ್ ಪ್ಯಾರಲಲ್ ಟು x ಆಕ್ಸಿಸ್ ಆಗಿರುತ್ತೆ. ಎಸ್, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 20. ಫೈಂಡ್ ಇಕ್ವೇಶನ್ ಆಫ್ ದಿ ನಾರ್ಮಲ್ ಕೇಳಿದರೆ. ಫೈಂಡ್ ಇಕ್ವೇಶನ್ಸ್ ಆಫ್ ದಿ ನಾರ್ಮಲ್ at the point am² am³ to the curve ay² equal to x³. Equation of the normal ಕೇಳಿದ್ದಾರೆ. Okay, so given curve ಏನಿದೆ, it is ay² equal to x³ ಇದೆ. ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ay² ನ ಡೆರಿವೇಟಿವ್, ಇಟ್ ಈಸ್ a ಇಂಟು ಕಾನ್ಸ್ಟಂಟ್ y² ನ ಡೆರಿವೇಟಿವ್ 2y ಇಂಟು dy/dx ಈಕ್ವಲ್ಸ್ ಟು x³ ನ ಡೆರಿವೇಟಿವ್ 3x² ಆಗುತ್ತೆ. ಓಕೆ, this implies dy/dx equal to 3x² by 2ay. ಓಕೆ, ಈ 2ay ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿ. ನಮಗೆ ಪರ್ಟಿಕ್ಯುಲರ್ ಪಾಯಿಂಟ್ ಕೊಟ್ಟಿದ್ದಾರೆ am² am³. ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಏನ್ ಬರುತ್ತೆ ನೋಡೋಣ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್, so this is your dy/dx. So slope of the tangent at ಏನ್ ಕೊಟ್ಟಿದ್ದಾರೆ ನೋಡಿ, at am² am³. ಈ ಪಾಯಿಂಟ್ ಅಲ್ಲಿ ಸ್ಲೋಪ್ ಕೇಳಿದ್ದಾರೆ. ಓಕೆ, ಸೊ ನಾನು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅನ್ನ m' ಅಂತ ತಗೊಳ್ತೀನಿ, ಬಿಕಾಸ್ ಆಲ್ರೆಡಿ ಒಂದು m ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ dy/dx ಈಕ್ವಲ್ಸ್ ಟು, ಸೊ 3 ಇಂಟು x ಜಾಗದಲ್ಲಿ am² ಹಾಕಿ am² ಹೋಲ್ ಡಿವೈಡೆಡ್ ಬೈ 2a ಇಂಟು y ಅಂದ್ರೆ am³. ಎಸ್, ಇವಾಗ ಸಿಂಪ್ಲಿಫೈ ಮಾಡಿ ಇದನ್ನ 3a² m⁴ ಆಗುತ್ತೆ. ಓಕೆ, a ಗೆ ಹೋಲ್ ಸ್ಕ್ವೇರ್ ಇರೋದ್ರಿಂದ a² m²² ಅಂದ್ರೆ m⁴ ಡಿವೈಡೆಡ್ ಬೈ 2 ಇಂಟು a ಅಂದ್ರೆ a² ಆಗುತ್ತೆ m³. ಓಕೆ, ಸೊ ಇಲ್ಲಿ ನಿಮಗೆ a² ಕ್ಯಾನ್ಸಲ್ ಆಗುತ್ತೆ, ಆಮೇಲೆ m³ ಒಂದು ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಉಳಿಯೋದು 3m/2 ಉಳಿಯುತ್ತೆ. ಸೊ ದಿಸ್ ಇಸ್ ಯುವರ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಎಸ್, ಇವಾಗ ನಮಗೆ ಇಕ್ವೇಶನ್ ಆಫ್ ನಾರ್ಮಲ್ ಕೇಳಿದ್ದಾರೆ. therefore equation of normal, what it is, it's a y minus y0 equal to -1 by slope of the tangent, that is m' into x minus x0. ನೆನಪಿರ್ಲಿ, ಏನ್ ಕೇಳಿದ್ದಾರೆ ಅನ್ನೋದನ್ನ
ಅರ್ಥ ಮಾಡ್ಕೋಬೇಕು. ಅರ್ಜೆಂಟ್ ಅಲ್ಲಿ ನೀವು ಟ್ಯಾಂಜೆಂಟ್ ಕೇಳಿದ್ರೆ ನಾರ್ಮಲ್, ನಾರ್ಮಲ್ ಕೇಳಿದ್ರೆ ಟ್ಯಾಂಜೆಂಟ್ ಮಾಡಬಾರ್ದು. ಕರೆಕ್ಟ್ ಆಗಿ ಏನ್ ಕೇಳಿದ್ದಾರೆ ಅದನ್ನ ನೋಡ್ಕೊಳ್ಳಿ. ಸೊ y ಮೈನಸ್ y ನಾಟ್ ಪಾಯಿಂಟ್ ಅಂದ್ರೆ ಏನ್ ಕೊಟ್ಟಿದ್ದಾರೆ, ಇಟ್ ಇಸ್ ಎ ಎಂ ಕ್ಯೂಬ್ ಕೊಟ್ಟಿದ್ದಾರೆ. ಮೈನಸ್ ಇಲ್ಲಿ ಎಂ ಡ್ಯಾಶ್ ಅಂದ್ರೆ ಏನಿದೆ ನೋಡಿ, ಎಂ ಡ್ಯಾಶ್ ಅಂದ್ರೆ 3m/2 ಇದೆ. ಸೊ ಇದನ್ನ ರಿವರ್ಸ್ ಮಾಡಿದ್ರೆ ಇಟ್ ಈಸ್ 2/3m ಆಗುತ್ತೆ. ಓಕೆ, 1/m ಡ್ಯಾಶ್ ಅಂದ್ರೆ x ಮೈನಸ್ x ನಾಟ್ ಅಂದ್ರೆ am ಸ್ಕ್ವೇರ್. ಓಕೆ, ಇದನ್ನ ಎಲ್ಸಿಎಂ ತಗೊಳ್ಳಿ ಆರ್ ಕ್ರಾಸ್ ಮಲ್ಟಿಪ್ಲೈ. 3m into y minus am cube equals to minus 2 into x minus am square. Okay, so this implies 3m into y minus 3am power 4 ಆಗುತ್ತೆ, m cube into m, minus 2x and minus into minus plus 2am square. So this gives you ಈ 2x ಅನ್ನು ಈ ಕಡೆ ತಗೊಳ್ಳಿ, 2x plus 3my minus 3am power 4 minus 2am square equal to 0. So further simplify ಮಾಡಬಹುದು, ಇಲ್ಲಾಂದ್ರೆ you can stop at this stage. 2x plus 3my minus ಇವೆರಡರಿಂದ am square ಕಾಮನ್ ಇದೆ with minus. ಸೊ ಏನು ಉಳಿಯುತ್ತೆ ಅಂದ್ರೆ you will get 3 minus that's 3m square plus 2 ಅಂತ ಉಳಿಯುತ್ತೆ. So this is your required equation of normal. Let's move on to another example. This ಇದು ವರ್ಕ್ಡ್ ಎಕ್ಸಾಂಪಲ್ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮಗೆ. ಆಲ್ಸೋ ಇಂಪಾರ್ಟೆಂಟ್ ಒನ್. ಫೈಂಡ್ ದಿ ಇಕ್ವೇಶನ್ಸ್ ಆಫ್ ದಿ ಟ್ಯಾಂಜೆಂಟ್ ಅಂಡ್ ನಾರ್ಮಲ್ ಟು ದ ಕರ್ವ್ x to the power 2/3 plus y to the power 2/3 equals to 2 at the point 1,1. ಸೊ ಇಲ್ಲಿ ಮೊದಲು dy/dx ಅನ್ನು ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆ, so given, right, your given curve ಏನಿದೆ ನೋಡಿ, x to the power 2/3 plus y to the power 2/3 equals to 2. ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಶಿಯೇಟ್ with respect to x. x to the power 2/3 derivative, x power n ಏನಾಗುತ್ತೆ ಆ ಫಾರ್ಮೆಟ್ ಅಲ್ಲಿ ಬರೀರಿ, n x power n minus 1. So 2/3 x to the power 2/3 minus 1, y power 2/3 ಇದು again 2/3 y to the power 2/3 minus 1 into y the derivative dy/dx equals to 2 the derivative 0. ಎರಡು ಬದಿಗೆ 2/3 2/3 ಇಲ್ಲಿ 2/3 ಇದೆ, 2/3 ಎರಡು ಟರ್ಮ್ ಅಲ್ಲಿ. ಸೊ ಡಿವೈಡ್ ಬೈ 2/3 ಮಾಡಿ, ಡಿವೈಡ್ ಬೈ 2/3 ಆನ್ ಬೋತ್ ಸೈಡ್ ಏನ್ ಬರುತ್ತೆ ನೋಡಿ. ಸೊ 2/3 ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಉಳಿಯೋದು x ಟು ದ ಪವರ್, ಇಲ್ಲಿ ಎಲ್ಸಿಎಂ ತಗೊಳ್ಳಿ, 2 minus 3/3 ಆಗುತ್ತೆ, ಪ್ಲಸ್ y ಟು ದ ಪವರ್, ಇಲ್ಲಿ ಎಲ್ಸಿಎಂ ತಗೊಳ್ಳಿ, 2 minus 3/3 into dy/dx
equals to 0. Yes. This gives you x to the power minus 1 by 3 plus y to the power minus 1 by 3 into dy by dx equals to 0. ಈಗ dy by dx ಏನು ಬರುತ್ತೆ ನೋಡಿ, dy by dx. ಓಕೆ, ಇದನ್ನ ಈ ಕಡೆ ಬಂದ್ರೆ you will get minus x power minus 1 by 3. ಇದು ಡೌನ್ ಬರುತ್ತೆ y power minus 1 by 3. So therefore you may write it in the most simplified form, dy by dx equal to minus, ಇದು ಮೇಲೆ ಹೋಗುತ್ತೆ ಇದು ಕೆಳಗೆ ಬರುತ್ತೆ, I can write it as y by x power 1 by 3. ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ನೋಡಿ, you can write it as minus 1 by 3 minus 1 by 3 ಕಾಮನ್ ಪವರ್ ಇದೆ, ಅದನ್ನು ಹೀಗೆ ಇಡಬಹುದು x by y power minus 1 by 3. okay, so power negative ಇದ್ರೆ you can reciprocal the inside term. ಇದನ್ನ ಹೀಗೆ ಬರೆಯಬಹುದು y by x power 1 by 3. ಇವಾಗ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್, therefore slope of the tangent at 1 comma 1 ನಿಮಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆ, so therefore m equals to dy by dx minus, okay, 1 by 1 power 1 by 3. so 1 power 1 by 3 ಅಂದ್ರೆ 1 ಬರುತ್ತೆ, so we'll get minus 1. so minus 1 is the slope of the tangent. so therefore equation of tangent ಎರಡು ಕೇಳಿದ್ದಾರೆ, ನಾರ್ಮಲ್ ಮತ್ತು ಟ್ಯಾಂಜೆಂಟ್. so first ನಾವು tangent equation ಬರೆಯೋಣ. equation of tangent, it's y minus y naught equal to m into x minus x naught. okay, so this gives you x naught y naught ಅಂದ್ರೆ 1 comma 1, ಸ್ಲೋಪ್ ಅಂದ್ರೆ minus 1 ಇದೆ, it's x minus 1. so this gives you y minus 1 equal to minus x plus 1, minus into minus plus. so minus x ಅನ್ನು ಈ ಕಡೆ ತಗೊಳ್ಳಿ, so plus x ಆಗುತ್ತೆ, x plus y minus 1 minus 1. okay, ಈ 1 ಅನ್ನು ಈ ಕಡೆ ತಗೊಳ್ಳಿ, so what will get x plus y minus 2 equal to 0. so this is your equation of tangent. equation of normal, write down equation of normal is, equation of normal ಕೇಳಿದರೆ, so it is y minus y naught equal to minus 1 by m into x minus x naught. so y minus y naught ಅಂದ್ರೆ 1 minus m ಅಂದ್ರೆ minus 1 ಇದೆ into x minus 1. so this is y minus 1 equal to minus into minus plus ಆಗುತ್ತೆ, ಉಳಿಯೋದು x minus 1 ಮಾತ್ರ ಉಳಿಯುತ್ತೆ. okay, so y equal to x ಉಳಿಯುತ್ತೆ, ಎರಡೂವರೆಗೆ minus minus ಕ್ಯಾನ್ಸಲ್ ಆಗುತ್ತೆ, minus 1 minus 1, so ಉಳಿಯೋದು y equal to x. so this is the equation of normal. ಇದನ್ನ ಬೇಕಂದ್ರೆ ನೀವು y minus x equal to 0 ಅಂತಲೂ ಬರಿಬಹುದು, no issue.
ಇದನ್ನ ಬೇಕಂದ್ರೆ y minus x equal to 0 ಅಂತಲೂ ಬರಿಬಹುದು. So this is the equation of normal. So let's move on to next example of exercise 6.3. Example number 21. Find equation of the normals to the curve y equal to x cube plus 2x plus 6 which are parallel to the line x plus 14y plus 4 equal to 0. ನೋಡಿ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ಏನಿದೆ ಅಂತ. ಎಂಥ ನಾರ್ಮಲ್ಸ್ ಬೇಕು ನಿಮಗೆ? ಪ್ಯಾರಲಲ್ ಟು ದಿಸ್ ಲೈನ್. ನಾರ್ಮಲ್ಸ್ ಅನ್ನೋದು ಈ ಲೈನ್ಸ್ಗೆ ಪ್ಯಾರಲಲ್ ಆಗಿರಬೇಕು. ಓಕೆ, ನಾರ್ಮಲ್ಸ್ ಅನ್ನೋದು ಇದರ ಅರ್ಥ ಟ್ಯಾಂಜೆಂಟ್ಸ್ ಅನ್ನೋದು ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಅದು ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ರಿಲೇಷನ್ ಬಿಟ್ವೀನ್ ಟ್ಯಾಂಜೆಂಟ್ ಅಂಡ್ ನಾರ್ಮಲ್ ಏನು? ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಅದಕ್ಕೆ ನಾರ್ಮಲ್ ಏನಾದ್ರೂ ಈ ಲೈನ್ಗೆ ಪ್ಯಾರಲ್ ಆಗಿದ್ರೆ ಟ್ಯಾಂಜೆಂಟ್ ಅನ್ನೋದು ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆ, ಇರಲಿ. ಈಗ ನೋಡಿ, ಗಿವನ್ y equal to x cube plus 2x plus 6. ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. dy by dx equal to 3x square plus 2. So ಇದೇನಾಯ್ತು? ದಿಸ್ ಇಸ್ ಆಕ್ಚುಲಿ m, ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್. ನಮಗೆ ಗಿವನ್ ಅಥವಾ if the normal is parallel to, if the normal is parallel to x plus 14y plus 4 ಈ ಲೈನ್ಗೆ ಪ್ಯಾರಲ್ ಆಗಿದ್ರೆ then slope of the normal ಏನಾಗಿರುತ್ತೆ? is equal to slope of the line. ಸ್ಲೋಪ್ ಆಫ್ ದಿ ಲೈನ್. ಈಗ ಸ್ಲೋಪ್ ಆಫ್ ದಿ ನಾರ್ಮಲ್ ಅಂದ್ರೇನು? ಇಟ್ ಈಸ್ ಮೈನಸ್ 1 ಬೈ dy ಬೈ dx. ಸ್ಲೋಪ್ ಆಫ್ ದ ನಾರ್ಮಲ್ ಏನಿರುತ್ತೆ? ಇಟ್ ಈಸ್ ಮೈನಸ್ 1 ಡಿವೈಡೆಡ್ ಬೈ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇರುತ್ತೆ. ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ dy ಬೈ dx. ಈಗ ಈ ಲೈನಿನ ಸ್ಲೋಪ್ ಏನು ನೋಡಿ, ಇದನ್ನ y is equal to mx ಫಾರ್ಮ್ ಅಲ್ಲಿ ಬರೆದ್ರೆ ನಿಮಗೆ ಏನಾಗುತ್ತೆ ನೋಡಿ, 14y ಅಥವಾ ಮೈನಸ್ a ಬೈ b ಅಂತಾನು ಬರಿಬಹುದು. ಸೊ 14y is equal to ಏನಾಗುತ್ತೆ? ಇದು ಮೈನಸ್ x ಮೈನಸ್ 4. ಸೊ y equal to ಮೈನಸ್ x by 14 ಮೈನಸ್ 4 by 14. ಇದು y is equal to mx ಫಾರ್ಮ್ ಅಲ್ಲಿ ಇದೆ. m ಅಂದ್ರೆ ಮೈನಸ್ 1 by 14. ಸೊ ಇದನ್ನ ನೀವು ಮೈನಸ್ 1 by 14 ಅಥವಾ ಇದನ್ನು ನೀವು ತಿಳ್ಕೊಳ್ಳಿ, ಜನರಲ್ ಫಾರ್ಮು ನೋಡಿ, ಈ ತರ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0 ಒಂದು ಸ್ಟ್ರೇಟ್ ಲೈನ್ ಇದ್ರೆ ಇದರ ಸ್ಲೋಪ್ ಅನ್ನ ಮೈನಸ್ a ಬೈ b ಅಂತ ಬರೆಯೋದನ್ನ ನೀವು ಫಸ್ಟ್ PUC ನಲ್ಲಿ ಕಲ್ತಿದ್ದೀರಾ. ಓಕೆ, ಸೊ ಈ ತರನ ಮಾಡಬಹುದು, ಇಲ್ಲಾಂದ್ರೆ y is equal to mx ಪ್ಲಸ್ c ಗೆ ಕನ್ವರ್ಟ್ ಮಾಡಿ ಬರಿಬಹುದು. ಸೊ ದಿಸ್ ಇಂಪ್ಲೈಸ್ ಎರಡೂ ಬದಿಗೆ ಮೈನಸ್ ಅನ್ನ ರಿಮೂವ್ ಮಾಡಿ ಆಮೇಲೆ ಇದನ್ನ ರೆಸಿಪ್ರೋಕಲ್ ಮಾಡಿ. ಸೊ dy by dx equal to, if you take reciprocal,
you will get 14. Okay, so dy by dx ಅಂದ್ರೆ ಏನಿದೆ, it is 3x square plus 2 ಇದೆ. So this implies 3x square plus 2 equal to 14. 3x square equal to ಈ 2 ಅನ್ನ ಈ ಕಡೆ ಕಳಿಸಿದ್ರೆ minus 2 ಆಗುತ್ತೆ. So 14 minus 2 ಅಂದ್ರೆ 12 ಆಗುತ್ತೆ. This gives you x square equal to 12 by 3 and that gives you 4. So x equal to plus or minus 2 ಆಗುತ್ತೆ. Yes. ಇವಾಗ x equal to 2 ಆದಾಗ y ಅನ್ನೋದು ಏನನ್ನ ಫೈಂಡ್ ಔಟ್ ಮಾಡಿ. Therefore, if x equal to 2, y ಏನಾಗುತ್ತೆ ನೋಡಿ, y ಇಕ್ವೇಶನ್ ಅಲ್ಲಿ ಹಾಕಿ, y ಅಂದ್ರೆ ಏನಿದೆ, x ಕ್ಯೂಬ್ ಇದೆ. x cube is, it is 2 cube plus 2 into x ಇದೆ, that is 2 into 2 plus 6. So ಏನಾಗುತ್ತೆ ನೋಡಿ, it is 8 plus 4 plus 6, that gives you 18. Okay, ಈಗ ಅದೇ ತರ if x equal to minus 2, y ಎಷ್ಟಾಗುತ್ತೆ ನೋಡಿ, minus 2 whole cube plus 2 into minus 2 plus 6, and that gives you minus 2 whole cube ಅಂದ್ರೆ minus 8, ಇದು minus 4 plus 6. ಸೊ ನಿಮಗೆ ಇದು minus 12 ಆಗುತ್ತೆ, plus 6 ಅಂದ್ರೆ minus 6 ಬರುತ್ತೆ. ಸೊ therefore ಪಾಯಿಂಟ್ಸ್ ಗೊತ್ತಾಯ್ತು ನಿಮಗೆ. x, y ಅಂದ್ರೆ it is 2, 18. ಇನ್ನೊಂದು x equal to minus 2 ಆದ್ರೆ y ಅನ್ನೋದು minus 6. ಓಕೆ, ಸೊ ಇವಾಗ ನಿಮಗೆ ಇಕ್ವೇಶನ್ ಆಫ್ ನಾರ್ಮಲ್ಸ್ ಕೇಳಿದ್ದಾರೆ. ಓಕೆ, ಸೊ ಅಟ್ ದೀಸ್ ಪಾಯಿಂಟ್ಸ್, so therefore equation of normal at 2, 18. So it is y minus y naught equal to minus 1 by slope of the normal. Slope of the normal ಗೊತ್ತಿದೆ ನಿಮಗೆ, ಅದನ್ನ ನಾನು ಬೇಕಂದ್ರೆ dy by dx ಬರೀಬಹುದು, ಇಲ್ಲಾಂದ್ರೆ ನೇರವಾಗಿ ಬರೀಬಹುದು. x minus 1 by m x minus x naught. ನಿಮಗೆ ಸ್ಲೋಪ್ ಆಫ್ ದ ನಾರ್ಮಲ್ ಫ್ರಮ್ ದ ಗಿವನ್ ಲೈನ್ ಗೊತ್ತಿದೆ, ಅದನ್ನೇ ಬರೀಬಹುದು. ಇಟ್ ಈಸ್ minus 1 by 14. ಗಿವನ್ ಲೈನ್ ಸ್ಲೋಪ್ ಏನಿದೆ, minus 1 by 14 x minus, ಇಲ್ಲಿ y naught ಅಂದ್ರೆ you can substitute y naught as 18 x minus 2. ಓಕೆ, ಇದನ್ನ ನೀವು ಸಿಂಪ್ಲಿಫೈ ಮಾಡಿ 14 ಈ ಕಡೆ ಟ್ರಾನ್ಸ್ಫರ್ ಮಾಡಿ. ಸೊ ಯು ವಿಲ್ ಗೆಟ್ 14y you will get 14 into y minus 18 equals to minus x minus 2. ಇದನ್ನ ಸಿಂಪ್ಲಿಫೈ ಮಾಡಿ 14y minus 14 into 18 you will get 252 equals to minus x plus 2. So that gives you, ಈ minus x ಅನ್ನು ಈ ಕಡೆ ತಗೊಂಡ್ರೆ plus x ಆಗುತ್ತೆ, x plus 14y ಇದನ್ನ ಈ ಕಡೆ ತಗೊಂಡ್ರೆ minus 254 equal to 0. So this is the equation of normal at given point. ಅದೇ ತರ ಸೆಕೆಂಡ್ ಇಕ್ವೇಶನ್ ಅನ್ನ ನೀವು ಮಾಡಬಹುದು. ಇಕ್ವೇಶನ್ ಆಫ್ ನಾರ್ಮಲ್ at
equation of normal at -2, -6. ಸೊ ನಿಮಗೆ ಆನ್ಸರ್ ನಾನು ಪ್ರೊವೈಡ್ ಮಾಡ್ತೀನಿ. ಅದೇನ್ ಬರುತ್ತೆ ಅಂದ್ರೆ ಇಟ್ ಇಸ್ y minus y naught equal to -1/m as usual x minus x naught. ಇಲ್ಲಿ y naught ಅನ್ನೋದು -6 ಇರೋದ್ರಿಂದ -1 +6 ಆಗುತ್ತೆ. ಯಥಾ ಪ್ರಕಾರ -1/14 x + 2 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಈ 14 ಅನ್ನ ಈ ಕಡೆ ಕಳಿಸಿ. 14 into y ಅಂದ್ರೆ 14y plus 14 into 6 it is 84 minus x minus 2 ಈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ದಿಸ್ ಗಿವ್ಸ್ ಯು ಈ x ಅನ್ನು ಈ ಕಡೆ ತಗೊಳ್ಳಿ x plus 14y ಈ -2 ಈ ಕಡೆ ತಗೊಂಡ್ರೆ +2 ಆಗುತ್ತೆ and you will get plus 86 equal to 0. So this is the equation of normal at -2 -6. Let's move on to another example of exercise 6.3. This find equations of tangent and normal ಕೇಳಿದ್ದಾರೆ to the parabola y square equal to 4x at the point at square and 280. ವೆರಿ ಸಿಂಪಲ್, ಡೈರೆಕ್ಟ್ ಕ್ವಶನ್ ಇದೆ. ಇಕ್ವೇಶನ್ ಆಫ್ ಟ್ಯಾಂಜೆಂಟ್ ಮತ್ತು ನಾರ್ಮಲ್ ಕೇಳಿದರೆ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಫೈಂಡ್ dy by dx. ಗಿವನ್ ಕರ್ವ್ ಏನಿದೆ ನೋಡಿ, ಪ್ಯಾರಾಬೋಲಾ ಇದೆ y square equal to 4ax. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. y square ನ ಡೆರಿವೇಟಿವ್ 2y ಆಗುತ್ತೆ ಇಂಟು dy by dx ಈಕ್ವಲ್ಸ್ ಟು 4a x ನ ಡೆರಿವೇಟಿವ್ 1 ಆಗುತ್ತೆ. So this gives you dy by dx equal to 4a by 2y. Okay, so 2 ones are 2 twos are. So ನಿಮಗೆ ಉಳಿಯೋದು 2a by y ಉಳಿಯುತ್ತೆ. Therefore slope of the tangent at ಪಾಯಿಂಟ್ ಕೊಟ್ಟಿದ್ದಾರೆ at square and 280. ಓಕೆ, x ಅಂದ್ರೆ 80 ಸ್ಕ್ವೇರ್ ಹಾಕಿ, y ಇದ್ದಲ್ಲಿ 280 ಹಾಕಿ. ಸೊ therefore m is equal to slope of the tangent ಏನಾಗುತ್ತೆ dy by dx equal to, ಓಕೆ, ಸೊ 2a ಹಾಗೆ ಇಡಿ, y ಜಾಗದಲ್ಲಿ 280 ಹಾಕಿ. ಓಕೆ, ಸೊ 2a ಕ್ಯಾನ್ಸಲ್ಸ್, ಉಳಿಯೋದು 1/t ಉಳಿಯುತ್ತೆ. Therefore equation of tangent at this point y minus y naught equals to m into x minus x naught. This gives you y naught ಅಂದ್ರೆ 280, ಸ್ಲೋಪ್ ಅಂದ್ರೆ 1/t ಇದೆ, x minus x naught ಅಂದ್ರೆ 80 ಸ್ಕ್ವೇರ್. ಓಕೆ, so this gives you t ಅನ್ನ ಮಲ್ಟಿಪ್ಲೈ ಮಾಡಿದ್ರೆ you will get t into y minus 280
equal to x minus 80 square. This gives you t into y minus 280 square equal to x minus 80 square. Okay. So ಇದನ್ನ ಒಂದ್ ಕಡೆ ಮಾಡಿ ಬರೆದ್ರೆ ನೀವು ಈ x ಅನ್ನು ಈ ಕಡೆ ತಗೊಂಡ್ರೆ it is ty minus x minus 280 square, ಇದೊಂದು ಈ ಕಡೆ ಬಂದ್ರೆ plus 280 square ಆಗುತ್ತೆ. So this is 280 square plus 80 square equals to 0, and that gives you t into y minus x minus 280 square plus 180 square means minus 80 square you will get. So this is your equation of tangent at given point a t square and 280. Yes. ಈಗ equation of normal ಬರೆಯೋಣ. Equation of normal. Also equation of normal is y minus y naught equal to minus 1 by m x minus x naught. So y minus y naught ಅಂದ್ರೆ 280 ಇದೆ, ಮೈನಸ್ m ಅಂದ್ರೆ 1 by t ಇತ್ತು, so 1 by m ಅಂದ್ರೆ t ಆಗುತ್ತೆ. It is x minus 80 square. So y minus 280 minus t into x minus into minus plus 80 square. So ಇದನ್ನ ಬೇಕಂದ್ರೆ minus tx ಈ ಕಡೆ ತಗೊಂಡ್ರೆ tx plus y equal to 280 plus 80 square. You may write like this. So this is equation of your normal. Yes. Let's move on to another example. ನೋಡಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸಬಹುದು. Prove that the curves, ಎರಡು ಕರ್ವ್ ಕೊಟ್ಟಿದ್ದಾರೆ, x equal to y square ಮತ್ತು xy equal to k cut at right angles if 8k square equal to 1. ನೋಡಿ ಎರಡು ಕರ್ವ್ ಏನಾದ್ರು perpendicular ಆಗಿದ್ರೆ or if two curves intersect at right angles ಅವುಗಳನ್ನು ನಾವು ಆರ್ಥೋಗೋನಲ್ ಕರ್ವ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಿಮ್ಗೆ ಏನು ಪ್ರೂವ್ ಮಾಡಬೇಕಾಗಿದೆ, if 8k square equal to 1 then these two curves intersect at right angles. ಸೊ ನಿಮಗೆ ಇದು ಫಸ್ಟ್ ಟೈಮ್ ಬಂದಿರೋದ್ರಿಂದ ಒಂದು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ನೋಡಿ ಎರಡು ಕರ್ವ್ಸ್ ಇರುತ್ತೆ. ಓಕೆ, ಸೊ ದೇ ಆರ್ ಇಂಟರ್ಸೆಕ್ಟಿಂಗ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಓಕೆ, ಸೊ ಯಾವಾಗಲೂ ಟೂ ಕರ್ವ್ಸ್ ಅನ್ನ ನಾವು ಆರ್ಥೋಗೋನಲ್ ಕರ್ವ್ಸ್ ಆರ್ ಇಂಟರ್ಸೆಕ್ಟ್ ಅಟ್ ರೈಟ್ ಆಂಗಲ್ಸ್ ಅಂತ ಹೇಳಿದ್ರೆ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ನೋಡಿ ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಆ ಪಾಯಿಂಟ್ ಅಲ್ಲಿ ನೀವೇನಾದ್ರೂ ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಿದ್ರೆ ಅವೆರಡು ಟ್ಯಾಂಜೆಂಟ್ಸ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ, ಓಕೆ, if the two tangents drawn at the point of intersection are perpendicular, ಆವಾಗ ನಾವು ಆ ಕರ್ವ್ಸ್ ಅನ್ನ ಏನ್ ಹೇಳ್ತೀವಿ, ದೇ ಇಂಟರ್ಸೆಕ್ಟ್ ಆರ್ ದೇ ಕಟ್ ಅಟ್ ರೈಟ್ ಆಂಗಲ್ಸ್ ಅಂತ. ಓಕೆ, ಸೊ ಅದಕ್ಕೆ ಇಲ್ಲಿ ಸಹಿತ ನೀವೇನ್ ಪ್ರೂವ್ ಮಾಡಬೇಕಾಗಿದೆ, ಈ ಕರ್ವ್ಗಳ ಟ್ಯಾಂಜೆಂಟ್ ಗಳ ಮಧ್ಯನ ಆಂಗಲ್ ಏನಿದೆ 90 ಡಿಗ್ರಿ ಅಂತ ಪ್ರೂವ್ ಮಾಡ್ಬೇಕು ನೀವು. ಓಕೆ,
ಸೊ ಅಂದ್ರೆ ಫಾರ್ ದ ಗಿವನ್ ಕಂಡೀಷನ್ 8k² = 1. ಅದಕ್ಕೆ ನೋಡಿ ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋಣ, ಮೊದಲು ಎರಡರದ್ದು ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡೋಣ. ಎಸ್, ಸೊ ಗಿವನ್ ಕರ್ವ್ಸ್ ಏನಿದೆ ನೋಡಿ, ಗಿವನ್ x = y² ಇದೆ, ಡಿಫರೆನ್ಶಿಯೇಟ್ with respect to x. ಸೊ x ನ ಡೆರಿವೇಟಿವ್ 1 ಆಗುತ್ತೆ, y² ನ ಡೆರಿವೇಟಿವ್ 2y dy/dx ಆಗುತ್ತೆ. ಸೊ ದಿಸ್ gives you dy/dx = 1/2y. ಓಕೆ, ಇದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಫಾರ್ ದ ಫಸ್ಟ್ ಲೈನ್. ಸೆಕೆಂಡ್ ಇಕ್ವೇಶನ್ ಏನಿದೆ, ಸೆಕೆಂಡ್ ಕರ್ವ್ ಇದೆ, ಆಲ್ಸೋ you are given xy = k. So this gives you differentiate with respect to x into dy/dx plus y into x ನ ಡೆರಿವೇಟಿವ್ 1 ಆಗುತ್ತೆ equal to 0. k ದ ಡೆರಿವೇಟಿವ್ 0 ಆಗುತ್ತೆ, k is a constant. This implies x dy/dx = -y, and this gives you dy/dx is -y/x. Okay, so this is slope of second curve. ಇದನ್ನ ನಾನು m2 ಅಂತ ಕರಿತೀನಿ. Okay, so better you write down. This is nothing but slope of second tangent, that is slope of the tangent to the second curve. Previous ಅನ್ನ ನಾನು m1 ಅಂತ ಕರಿತೀನಿ. ಓಕೆ, ಸೊ ನಿಮ್ಗೆ ಏನು ಪ್ರೂವ್ ಮಾಡಬೇಕಾಗಿದೆ ನೋಡಿ, if two curves intersect at right angles, then 8k² = 1 ಅಂತ ಪ್ರೂವ್ ಮಾಡಬೇಕಾಗಿದೆ. ಅದಕ್ಕೆ ನೋಡಿ, therefore if two curves intersect at right angle 90 degree, so this implies m1 into m2 = -1. ಇದು ನಿಮ್ಗೆ ಗೊತ್ತಿದೆ. ಓಕೆ, ಸೊ ಹಾಗಾದ್ರೆ m1 ಅಂದ್ರೆ ಏನು, ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಟು ದ ಫಸ್ಟ್ ಕರ್ವ್. ಅದೇನಿದೆ ನಾವು ಫೈಂಡ್ ಔಟ್ ಮಾಡಿದ್ದೇವೆ, ಇಟ್ ಇಸ್ 1/2y. ಸೊ ಇಟ್ ಇಸ್ 1/2y into m2 ಅನ್ನೋದು -y/x ಇದೆ, equals to -1. So this gives you, so you left with 1/2x = 1 ಆಗುತ್ತೆ. ಸೊ x = 1/2 ಆಗುತ್ತೆ. ಬಟ್ x ಅಂದ್ರೆ y² ಅಂತ ಇದೆ, ಫ್ರಮ್ ಗಿವನ್ ಫಸ್ಟ್ ಕರ್ವ್. ಗಿವನ್ ಅಲ್ಲಿ ಏನಿದೆ, x = y² ಅಂತ ಕೊಟ್ಟಿದ್ದಾರೆ ಫ್ರಮ್ ಫಸ್ಟ್ ಕರ್ವ್. ಸೊ ದಿಸ್ ಇಂಪ್ಲೈಸ್ y² = 1/2. ನಮಗೆ ಆನ್ಸರ್ ಅನ್ನ k² ಅಲ್ಲಿ ಫಾರ್ಮ್ ಮಾಡಬೇಕಾಗಿದೆ, ಬಟ್ ಫ್ರಮ್ ದ ಸೆಕೆಂಡ್ ಇಕ್ವೇಶನ್ y ಅನ್ನೋದು ಏನಾಗುತ್ತೆ ನೋಡಿ, ಫ್ರಮ್ ಸೆಕೆಂಡ್ ಇಕ್ವೇಶನ್ ಏನಿದೆ, xy = k ಅಂತ ಇದೆ. ಸೊ ದಿಸ್ ಇಂಪ್ಲೈಸ್ y = k/x ಆಗುತ್ತೆ. ಓಕೆ, ಸೊ ದಿಸ್ gives you
k by x whole square equal to 1 by 2. So this gives you k square equal to ಈ x ಅನ್ನು ಈ ಕಡೆ ಕಳೆದ್ರೆ x square ಆಗುತ್ತೆ. So half x square ಆಗುತ್ತೆ. So ಈ half x ಅಂದ್ರೆ 1 by 2 ಇದೆ, ಅದರ ಸ್ಕ್ವೇರ್ ಅಂದ್ರೆ 1 by 4 ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಇದು 8 ಆಗುತ್ತೆ. ಇದು 8 ಇಂಟು ಕೆ ಸ್ಕ್ವೇರ್ ಅಂದ್ರೆ 8k square equal to 1. So this is the required proof. ಅಂದ್ರೆ two curves are intersecting at right angles if 8k square equal to 1. ಅಂದ್ರೆ if two curves intersect then 8k square equal to 1 ಅಂತ ನಿಮಗೆ ಪ್ರೂವ್ ಮಾಡಕ್ಕೆ ಕೇಳಿದ್ದಾರೆ. Let's move on to next example. So here is another problem of exercise 6.3. So last example of this session. Find equation of the tangent to the curve y equal to square root of 3x minus 2 which is parallel to the line 4x minus 2y plus 5 equal to 0. Very simple. Tangent ಅನ್ನೋದು ಈ ಲೈನ್ ಗೆ ಪ್ಯಾರಲಲ್ ಆಗಿದೆ, ಅಂದ್ರೆ ಟ್ಯಾಂಜೆಂಟ್ ನ ಸ್ಲೋಪ್ ಇದರ ಸ್ಲೋಪ್ ಗೆ ಈಕ್ವಲ್ ಅಂತ. ಸೊ ಗಿವನ್ y equal to square root of 3x minus 2. Differentiate with respect to x. dy by dx equals to 1 divided by square root derivative 1 by 2 root 3x minus 2 ಆಗುತ್ತೆ into ಈ 3x minus 2 ದ derivative 3 ಆಗುತ್ತೆ. ಓಕೆ, ಇವಾಗ ಗಿವನ್ ಲೈನ್ ಏನಿದೆ ನೋಡಿ, ಗಿವನ್ ಲೈನ್ ಈಸ್ 4x minus 2y plus 5 equal to 0. Therefore, ಇದರ ಸ್ಲೋಪ್ ಎಷ್ಟಾಗುತ್ತೆ ನೋಡಿ, ಮೈನಸ್ ಎ ಬೈ ಬಿ ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ ಜನರಲ್ ಫಾರ್ಮ್ ಅಲ್ಲಿ ಇದ್ರೆ. ಬಟ್ ಟ್ಯಾಂಜೆಂಟ್ ಅನ್ನೋದು ಈ ಲೈನ್ ಗೆ ಪ್ಯಾರಲ್ ಆಗಿರೋದ್ರಿಂದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ಆಲ್ಸೋ ಈಕ್ವಲ್ ಟು ಸ್ಲೋಪ್ ಆಫ್ ದಿಸ್ ಲೈನ್. ಅದಕ್ಕೆ m ಅಂದ್ರೆ dy by dx. This is equals to minus 4 by minus 2. Yes. dy by dx ಅಂದ್ರೆ ಏನಿದೆ, ಇದು 3 divided by 2 root 3x minus 2 ಅಂತ equals to ಇದು 2 ಆಗುತ್ತೆ, ಮೈನಸ್ ಮೈನಸ್ ಕ್ಯಾನ್ಸಲ್ಸ್, 2 1s are 2 2s are. This gives you 3 divided by root 3x minus 2 equals to 4 ಆಗುತ್ತೆ. ಈ 2 ಅನ್ನು ಈ ಕಡೆ ಕಳಿಸಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಥವಾ ರೆಸಿಪ್ರೋಕಲ್ ಮಾಡಿ ಇದನ್ನ ಈ ಕಡೆ ಕಳಿಸಿ. 3x minus 2 is equals to 3 by 4 ಆಗುತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡು ಬದಿಗೆ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ಸ್. 3x minus 2 equal to 9 by 16 ಆಗುತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. So this gives you 3x equals to 9 by 16 plus 2, and this gives you 3x equals to LCM ತಗೊಳ್ಳಿ 16, 9 plus 32. So x equals to ಇದು 41 by 48 ಆಗುತ್ತೆ. Yes. So 41 by 48, and that gives you
It cannot be simplified further. Corresponding y ಅನ್ನ find out ಮಾಡಿ. Therefore, y equal to, it is square root of 3x minus 4 ಇದೆ, 3x minus 2 ಇದೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 into 41 by 48 minus 2. This gives you 3 1s are 3 16s are 14 minus ಈ 16 ಈ ಕಡೆ LCM ತಗೊಂಡ್ರೆ 32, 16 2s are 32 by 16. This gives you square root of 9 by 16 ಅಂದ್ರೆ 3 by 4 ಬರುತ್ತೆ. ಓಕೆ, ಸೊ ಪಾಯಿಂಟ್ಸ್ ಏನೇನಾಯ್ತು? 41 by 48 and 3 by 4. So therefore x comma y equal to 41 by 48 and 3 by 4. So equation of tangent, equation of tangent is y minus y naught ಅಂದ್ರೆ 3 by 4. ಸ್ಲೋಪ್ ಅಂದ್ರೆ ಈ ಹಿಂದೆ ನೋಡಬಹುದು ನೀವು, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಏನಿತ್ತು ಅಂತ ಹೇಳಿದ್ರೆ ಇಟ್ ವಾಸ್ 2 ಅಂತ. ಓಕೆ, ಸೊ ಇಲ್ಲೇ ಗೊತ್ತಾಗುತ್ತೆ ನಿಮಗೆ, ದಿಸ್ ಇಸ್ ಯುವರ್ ಸ್ಲೋಪ್ ಆಫ್ ದಿ ಗಿವನ್ ಲೈನ್. ಸೊ ಅದಕ್ಕೆ 2 ಹಾಕಿ x minus 41 by 48. ಇದನ್ನ ಸಿಂಪ್ಲಿಫೈ ಮಾಡಿ, ಬೇಕಂದ್ರೆ ಎಲ್ಸಿಎಂ ತಗೊಳ್ಳಿ. 4y minus 3 by 4 is equal to 2 into ಇದು 48x minus 41 by 48. ಎಸ್, ಸಿಂಪ್ಲಿಫೈ ಮಾಡಿ. 4 ಒಂದ್ಲೆ 4 12, ಸೊ ಉಳಿತೆಷ್ಟು 4y minus 3 is equal to 2 1s are 2 6s are, so 48x minus 41 by 6. ಇನ್ನು ಸಿಂಪ್ಲಿಫೈ ಮಾಡೋದಾದ್ರೆ ಮಾಡಬಹುದು. 6 ಅನ್ನ ಈ ಕಡೆ ಕಳಿಸಿ. ಸೊ 6 into 4y minus 3 is equal to 48x minus 41. That gives you 24x minus 18 equals to 48x minus 41. So this gives you the y 24y minus 48x. ಇದನ್ನ ಈ ಕಡೆ ತಗೊಳ್ಳಿ. ಸೊ plus 41 minus 18 equals to 0. Okay, so ಇದನ್ನ ಬೇಕಂದ್ರೆ ಫರ್ದರ್ ಸಿಂಪ್ಲಿಫೈ ಮಾಡಿ, and that gives you 24y minus 48x. Let me check your answer. 48x minus 24y plus 23 equals to 0. 41 minus 18 is 23. So this is equation of the tangent. So this is all about exercise 6.3. So ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. So work ಮಾಡಬೇಕು, then only you will get perfection. So ಮುಂದಿನ ಸೆಷನ್ ಅಲ್ಲಿ ನಾವು ಮತ್ತೊಂದು ಕಾನ್ಸೆಪ್ಟ್ ಜೊತೆಗೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬಾಯ್.